ಸಚಿವರ ಮೂಲಕ ಪತ್ರಕರ್ತರ ಮೇಲೆ ದರ್ಪ ತೋರಿತ ಜಿಲ್ಲಾಡಳಿತ. ಸಚಿವರ ನಡವಳಿಕೆಯಿಂದ ಪರಂಬ್ರನ್ನ ಬಾಯ್ಕಟ್ ಮಾಡಿದ ಪತ್ರಕರ್ತರು. ಕೊನೆಗೂ ಪತ್ರಕರ್ತರಿಗೆ ಕ್ಷಮೆ ಕೇಳಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸದನದಲ್ಲಿ ಏನಾರ ಒಂದು ಮಾತಾಡಿದ್ರೆ ಅಂದಿರಬಹುದು, ನಾನು ಅಕಸ್ಮಾತ್ ಅದನ್ನು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದೆ. ಎಸ್ ವೀಕ್ಷಕರ, ಪತ್ರಿಕೋದ್ಯಮ ಅಂದ್ರೇನೆ ನಾಲ್ಕನೇ ಅಂಗ ಅಂತಾರೆ. ಸಮಾಜದ ಹಾಗೂ ಹೋಗುಗಳ ಜೊತೆಗೆ ಆಡಳಿತ ವೈಫಲ್ಯಗಳನ್ನ, ಅಧಿಕಾರಿಗಳ ಎಡವಟ್ಟುಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾ ಬಂದಿದೆ. ಜೊತೆಗೆ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡುವ ಒಳ್ಳೆಯ ಕೆಲಸವನ್ನ ಕೂಡ ಸುದ್ದಿ ಮಾಡಿ ಪ್ರಚಾರ ಮಾಡುವ ಕೆಲಸ ಮಾಡುತ್ತೆ. ಆದ್ರೆ ತುಮಕೂರು ಜಿಲ್ಲಾಡಳಿತ ಪತ್ರಿಕಾ ರಂಗವನ್ನ ದೂರವಿಟ್ಟು ಎಡವಟ್ಟು ಮಾಡಿಕೊಂಡಿತ್ತು. ಹೌದು, ತುಮಕೂರು ದಸರಾವನ್ನ ಪ್ರಚಾರ ಮಾಡಲು ಪತ್ರಿಕಾ ರಂಗವನ್ನ ಬಿಟ್ಟು ವ್ಲಾಗರ್ಸ್ ಮೊರೆ ಹೋಗಿದ್ದು, ತಮ್ಮ ಧೋರಣೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಹೊರಹಾಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಹೌದು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ನೇತೃತ್ವದಲ್ಲಿ ದಸರಾ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಆ ಮೀಟಿಂಗ್ ನಲ್ಲಿ ಸಚಿವರಾದ ಪರಮೇಶ್ವರ್ ಸಾಹೇಬ್ರು ಪತ್ರಕರ್ತರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಬಳಿಕ ಸಭೆಯಿಂದ ಹೊರಬಂದು ಅಂದೇ ಪರಮೇಶ್ವರ್ ಅವರು ಪತ್ರಕರ್ತರಿಗೆ ವಾರ್ನಿಂಗ್ ಅನ್ನ ಕೊಟ್ಟ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಇದಾದ ಬಳಿಕ ತುಮಕೂರು ಜಿಲ್ಲಾಡಳಿತ ವ್ಲಾಗರ್ಸ್ಗಳ ಮೂಲಕ ದಸರಾ ಪ್ರಚಾರೋದ್ಯಮ ಮಾಡಲು ಮುಂದಾಗಿತ್ತು. ಈ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನ ಮಾಡಿ ಸಚಿವರ ಗಮನ ಸೆಳೆಯುವ ಕೆಲಸವನ್ನ ಕೂಡ ಮಾಡಿತ್ತು. ಈ ಬೆನ್ನಲ್ಲೇ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಪತ್ರಿಕೆಯ ಪತ್ರಕರ್ತರ ಜೊತೆ ಮೀಟಿಂಗ್ ಮಾಡಿದ್ರು. ಈ ವೇಳೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನ್ಯಾಷನಲ್ ಮೀಡಿಯಾ ರಾಜ್ಯ ಮಟ್ಟದ ಪತ್ರಕರ್ತರಿಗೆ ಯಾರೇ ಆಗಿದ್ರೂ ಹರ್ಟ್ ಆಗಿದ್ರೆ ಕ್ಷಮೆ ಕೇಳ್ತಾನೆ. ನಮ್ಮ ತುಮಕೂರು ಪತ್ರಕರ್ತರ ಜೊತೆ ಸಲುಗೆಯಿಂದ ಮಾತನಾಡಿದ್ದಾನೆ. ಆದ್ರೆ ಅದಾದ ಬಳಿಕ ಕೆಳಗೆ ಬಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾನೆ, ಹಾಗೂ ಕೂಡ ಸಾರಿ ಕೇಳಿದ್ದಾನೆ. ಆದ್ರೆ ಕೆಲ ಪತ್ರಕರ್ತರು ಕ್ಷಮೆ ಕೇಳಿ ಅಂತ ಪತ್ರವನ್ನ ಬರೀತೀರಾ. ನಾನು ಆ ಮಟ್ಟದಲ್ಲಿಲ್ಲ. ನಾನು ಮಾತನಾಡಿರೋದು ತಮಾಷೆಗೆ, ಸೀರಿಯಸ್ ಆಗಲ್ಲ. ಅಂದು ಮಾತನಾಡಿದ ಮಾತಿಗೆ ಇಂದು ಕೂಡ ಕ್ಷಮೆ ಕೇಳ್ತೇನೆ ಎಂದಿದ್ದಾರೆ. Anywhere in the world, I have addressed national media, I have addressed international media. ನಮ್ಮವರಂತೂ ನಮಗೆ ಏನೋ ಒಂದು ಹತ್ರ ಸಂಬಂಧ ಸದರ, ಆ ಸದರದಲ್ಲಿ ಏನಾರ ಒಂದು ಮಾತಾಡಿದ್ರೆ ಅಂದಿರಬಹುದು, ನಾನು ಅಕಸ್ಮಾತ್ ಅದನ್ನು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದೆ. ನಿಮಗೆ ಯಾರಿಗಾದರೂ ಅದರಲ್ಲಿ ಹರ್ಟ್ ಆಗಿದ್ರೆ ಅಥವಾ ಬೇರೆ ರೀತಿ ಏನಾರ ಕಲ್ಪನೆಗಳು ಬಂದಿದ್ರೆ ಪ್ಲೀಸ್ ಫರ್ಗೆಟ್ ಇಟ್. ಅದನ್ನು ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಅದಕ್ಕೆ ನೀವುಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಂದು ಲಿಮಿಟೇಷನ್ ಇರ್ತದೆ ಅಲ್ಲ ರೀ. ಅದು ನಾನು ಹೇಳ್ತಿದ್ದೀನಿ, ಕೆಳಗಡೆ ಬಂದು ಹೇಳಿದ್ದೀನಿ, ಇಲ್ಲಪ್ಪ ತಮಾಷೆಗೆ ಹೇಳಿದ್ದೀನಿ, ನಾನು ಅದೇನಂತ ಸೀರಿಯಸ್ ಆಗಿ ತಗೊಬಿಟ್ಟಿದ್ರೆ ಅದನ್ನೇ ಹಾಕೊಂಡು ಹೊಡೆದ್ಬಿಟ್ಟು ಕ್ಷಮೆ ಕೇಳು ಅಂದ್ರೆ, ಇಸ್ ದಟ್ ದಿ ರೀಸನ್ ಫಾರ್ ಮೀ ಟು ಆಸ್ಕ್ ಫಾರ್ ಎನ್ ಅಪಾಲಜಿ? ಹೇಳಿ ನೀವು ಅಂದ್ರೆ ಈಗಲೇ ಕೇಳ್ತೀವಿ. ನಾನು ನಾವು ಕೂಡ ಪಬ್ಲಿಕ್ ಲೈಫಲ್ಲಿ 16 ವರ್ಷ ಬಂದು ಎಷ್ಟು ಜನ ನಮ್ಮನ್ನ ಕ್ರಿಟಿಸೈಸ್ ಮಾಡಿರೋರು ಉಂಟು, ಅಪ್ರಿಷಿಯೇಟ್ ಮಾಡಿರೋ ಉಂಟು. ಮೀಡಿಯಾದಲ್ಲಿ ಏನು ಎಲ್ಲರೂ ನಮ್ಮನ್ನ ಹೋಗ್ಲಿ ಬರೀರಪ್ಪ ಅಂತೀವ ಅಥವಾ ನಾವು ಕೇಳ್ತೀವ? ನಾವು ನಿಮ್ಮನ್ನ ಕೇಳ್ತೀವ? ಆರೋ ಮಾಡ್ಕೊಂಡು ನಾನು ಹೋಗಲ್ಲ, ಡೀಟೇಲ್ಸ್ ಹೋಗಲ್ಲ. ನಾನು ಡೀಟೇಲ್ಗೆ ಹೋಗಲ್ಲ. ನನಗೆ ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ಹೋಮ್ ಮಿನಿಸ್ಟರ್, ಮೈಂಡ್ ಯು. ನನಗೆ ಎಲ್ಲರದ್ದು ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ತಪ್ಪು ತಿಳ್ಕೊಳಕ್ಕಾಗತ್ತೆ. ಆಯ್ತು, ನನ್ನಿಂದನೇ ಏನೋ ಅವರಿಗೆ ಬೇಜಾರಾಗಿರ್ಬೋದು ಬಿಡೋ ಅತ್ಲಾಗಿಂತ ಸುಮ್ಮನೆ ನನಗೆ ನೀವು ಅಫಿಷಿಯಲ್ ಲೆಟರ್ ಬರೀತೀರಾ ಅಪಾಲಜಿ ಮಾಡ್ಕೋ ಅಂತ ಅಂದ್ರೆ ಆ ಮಟ್ಟಕ್ಕೆ ನಾನು ಇದ್ದೀನ? ಹೇಳಿ, ಇದ್ರೆ ಅದನ್ನು ಕೇಳ್ಬಿಡೋದು. ಪ್ಲೀಸ್ ಡೋಂಟ್ ಟ್ರೀಟ್ ಲೈಕ್ ಆ ಥರ ಹೋಗಬೇಡಿ. ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಇನ್ನು ಸಚಿವ ಪರಮೇಶ್ವರ್ ಅವರು ಸುದೀರ್ಘ ರಾಜಕಾರಣದಲ್ಲಿ ಮಾಧ್ಯಮದವರೊಂದಿಗೆ ಸಂಯಮದಿಂದಲೇ ಹಾಗೂ ಎಷ್ಟು ಬೇಕೋ ಅಷ್ಟು ಮಾತನಾಡ್ತಾರೆ. ಆದ್ರೆ ಎಂದಿಗೂ ಮಾಧ್ಯಮದವರಿಗೆ ಎಚ್ಚರಿಕೆ ಕೊಟ್ಟಿದ್ದ ಉದಾಹರಣೆಯೇ ಇಲ್ಲ. ಆದ್ರೆ ಈ ಬಾರಿ ಅದ್ಯಾಕೆ ತುಮಕೂರು ಪತ್ರಕರ್ತರ ಮೇಲೆ ಗರಂ ಆಗಿದ್ರು ಅನ್ನೋದು ಪ್ರಶ್ನೆಯಾಗಿದೆ. ಇತ್ತ ದಸರಾ ಕುರಿತಾಗಿ ಸಭೆ ಮಾಡುವ ಮುನ್ನ
ಪರಮೇಶ್ವರ್ ಅವರು ಅಧಿಕಾರಿಗಳೊಂದಿಗೆ ನಡೆಸಿದ ಮೀಟಿಂಗ್ನಲ್ಲಿ ದಸರಾ ವಿಚಾರವಾಗಿ ಆಡಳಿತ ವೈಫಲ್ಯವನ್ನ ತೋರಿಸದಂತೆ ಪರಂ ಕಿವಿಗೆ ಜಿಲ್ಲಾಡಳಿತ ಚುಚ್ತಾ ಅಧಿಕಾರಿಗಳ ಮಾತು ಕೇಳಿ ಸಚಿವರು ಪತ್ರಕರ್ತರಿಗೆ ವಾರ್ನಿಂಗ್ ಕೊಟ್ಟಿರಬಹುದಾ ಎಂಬ ಸಂದೇಹ ಎದ್ದಿದೆ. ಅದೇನೇ ಆಗ್ಲಿ, ಆಡಳಿತ ವರ್ಗದ ನ್ಯೂನ್ಯತೆ, ಒಳ್ಳೆಯ ಕೆಲಸಗಳನ್ನ ತೋರಿಸುವ ಮೂಲಕ ಜನರಿಗೆ ಮಾಹಿತಿಯನ್ನ ನೀಡುವ ಕೆಲಸ ಮಾಡ್ತಾ ಇರೋ ಪತ್ರಕರ್ತರು ಜಿಲ್ಲಾಡಳಿತದ ಅಧಿಕಾರಿಗಳ ತಪ್ಪು ಒಪ್ಪುಗಳನ್ನ ತಿಳಿಸೋದೇ ತಪ್ಪ. ಅಧಿಕಾರಿಗಳು ಏನ್ ಮಾಡಿದ್ರು ಸರಿನಾ, ಅವರನ್ನ ಯಾರು ಪ್ರಶ್ನಿಸಲೇಬಾರ್ದಾ ಅನ್ನೋದು ಪತ್ರಕರ್ತರ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.